ಕರ್ನಾಟಕ ರಾಜ್ಯದ ಎಲ್ಲ ನನ್ನ ತಾಯಂದಿರು 1,22,00,000 ಹೆಣ್ಮಕ್ಳು ಯಾರ್ಯಾರು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. 1.5 ಕೋಟಿಯಷ್ಟು ವಿದ್ಯುತ್ ಶಕ್ತಿ ಮನೆಯಲ್ಲಿ ಫ್ರೀಯಾಗಿ ಗೃಹಜ್ಯೋತಿ ಸಿಗ್ತಾ ಇದೆ. ಅನ್ನ ಭಾಗ್ಯ ಗಲ್ಲಡಿಲಿ 10 kg ಕೊಡ್ತಾ ಇದ್ದೀವಿ. ತೆಲಂಗಾಣ ಬರೀ 6 kg ಕೊಡ್ತಾ ಇದ್ದೀವಿ. ನಮ್ಮದೇ ಪಾರ್ಟಿ ಇರ್ಬೋದು 6 kg, ಇವತ್ತು ನಾವು 10 kg ಕೊಡ್ತಾ ಇದ್ದೀವಿ. ಸೊ ಹಂಗೆ ಈ 5 ಗ್ಯಾರಂಟಿಗಳ ವಿರುದ್ಧವಾಗಿ ತಡ್ಕೊಳಕ್ಕಾಗದೆ ನಾವು ಇಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಅವರು ನಿರೀಕ್ಷೆನೇ ಮಾಡಿರಲಿಲ್ಲ. ಎಲ್ಲೋ ಒಂದೊಂದು ಮಾಡಿಬಿಟ್ಟು ಕೊನೆಯ ವರ್ಷ ಒಂದು ಮಾಡ್ತಾರೆ, 5 ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿದ್ರು. ನಾವು ಒಂದೇ ಮೊದಲನೇ ಕ್ಯಾಬಿನೆಟಲ್ಲಿ ಇಂಥ ತೀರ್ಮಾನ ಮಾಡ್ತೀವಿ ಅಂತೇಳಿ. ಅದಕ್ಕೆ ಅಲ್ಲ, ನನಗೆ DVGದು ಒಂದು ಮಾತು ನನಗೆ ನೆನಪು ಬರ್ತಾಯಿದೆ. ಲೋಕದ ಇದು ನಮ್ಮ ಬಸವಣ್ಣವ್ರದ್ದು, ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ ಕೂಡಲ ಸಂಗಮ ದೇವ ಅಂತೇಳಿ. ಹಂಗೆ ನಿಮ್ಮ ಮನೇಲಿ ದೊಡ್ಡ ತೂತು, ನಿಮ್ಮ ಒಲೆನೂ ತೂತು, ನಿಮ್ಮ ಪ್ರತಿಯೊಂದು ತೂತು, ಪಾತ್ರೆ ಎಲ್ಲ ತೂತಾಗ್ಬಿಟ್ಟಿದೆ. ಸೊ ನಿಮ್ಮಲ್ಲಿರೋಂಥ ನಾಯಕರುಗಳ ಮೇಲೆ ನೀವು ಪಾಪ ಮಾತಾಡಬೇಕಾಯ್ತು, ಅದನ್ನು ಮಾತಾಡೋಕ್ಕಾಗ್ತದೆ. ಸೊ ಎಲ್ಲರೂ ಕೂಡ ವೀರರು ಶೂರರು ಆಗೋಕ್ಕೆ ಹೊರಟುಬಿಟ್ಟಿದ್ದಾರೆ ಈಗ. ಸೊ ರೈತನ 2 ರೂಪಾಯೋ 4 ರೂಪಾಯಿ ರೈತನಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಡ್ಕೊಳಕ್ಕೆ ಆಗಲಿಲ್ಲ. ಸೊ ಅದರಿಂದ ನಿಮ್ಮ ಜನ ಆಕ್ರೋಶ ಪಕ್ಕದಲ್ಲಿ BJP ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂತೇಳಿ ನೀವು ಬರ್ಕೊಂಡು ನೀವು ಮುಂದುವರಿಸಿ. ನಾನು ನಿಮ್ಮ ನಿಲ್ಲಿಸಿ ಅಂತ ನಾನು ಕೇಳೋದಿಲ್ಲ, ನೀವು ಮುಂದುವರಿಸ್ಬೇಕು. ಮುಂದುವರ್ಸಿದ್ರೆ ಮಾತ್ರ ಸಾಧ್ಯ. ಆದರೆ ನೀವು ಇದು ಮಾಡಿದಿರಲ್ಲ, ಇದಕ್ಕೆ ನಾವು ನಿಮ್ಗೆ ಉತ್ತರ ಕೊಡಬೇಕಲ್ಲ. ಅದಕ್ಕೆ ಕರ್ನಾಟಕ ರಾಜ್ಯದ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ 17ನೇ ತಾರೀಕು 11 ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂಥ ಸುರ್ಜಿವಾಲ ಅವರ ಮುಖಂಡತ್ವದಲ್ಲಿ ನಾನು ಕೂಡ ಈ ಒಂದು ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ, BJPಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೂಡ ಹಮ್ಮಿಕೊಂಡಿದ್ದೇವೆ.